ಸೆಂಟ್ರಲ್ ಜೈಲನ್ನೇ ಕಂಟ್ರೋಲ್ ಮಾಡ್ತಿದ್ದಾನಂತೆ ವಿಲ್ಸನ್ ಗಾರ್ಡನ್ ನಾಗ. ಬೆಳಗಾವಿಯ ಹಿಂಡಲಗ ಜೈಲಿಗೆ ಡಿ ಗ್ಯಾಂಗ್ ಶಿಫ್ಟ್ ಮಾಡೋ ಸಾಧ್ಯತೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮತ್ತೊಂದು ಸಮರ ಶುರು ಮಾಡಿದ ವಿಪಕ್ಷ ನಾಯಕರು. ಇದೆಲ್ಲವನ್ನ ನೋಡೋಣ ವೈಟ್ನರ್ ವಾರ್ ನ್ಯೂಸ್ ಟಾಪ್ನಲ್ಲಿ. ಜೈಲಲ್ಲಿ ದರ್ಶನ್ ರಾಜಾತಿಥ್ಯದ ಸುದ್ದಿ ಸರ್ಕಾರಕ್ಕೆ ಮುಜುಗರ ತಂದಿದೆ. 9 ಜೈಲು ಅಧಿಕಾರಿಗಳು ಸಸ್ಪೆಂಡ್ ಮಾಡಲಾಗಿದೆ. ಗೃಹ ಸಚಿವ ಜಿ ಪರಮೇಶ್ವರ್ ಪರಪ್ಪನ ಅಗ್ರಹಾರಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಬಳಿಕ ಮಾತನಾಡಿ ಸಿಬ್ಬಂದಿ ಮಾತ್ರ ಅಲ್ಲ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿದ್ದೇವೆ ಅಂತ ಹೇಳಿದ್ರು. ಕೆಲವರನ್ನ ಸಸ್ಪೆಂಡ್ ಮಾಡಿದ್ದೀರಿ, ಹಿರಿಯ ಅಧಿಕಾರಿಗಳನ್ನ ನೀವು ಸಸ್ಪೆಂಡ್ ಮಾಡಿಲ್ಲ ಹಾಗೆ ಅಂತಕ್ಕಂಥ ಅವ್ರ ಮೇಲೇನು ಆ್ಯಕ್ಷನ್ ತಗೊಳ್ಳಿಲ್ಲ ಅಂತ ಕೇಳ್ತಾ ಇದ್ರು. ನಮಗೆ ಸಿಕ್ಕಿರ್ತಕ್ಕಂಥ ಮಾಹಿತಿಯಲ್ಲಿ ಅವರ ನೆಗ್ಲಿಜೆನ್ಸ್ ಕೂಡ ಕಂಡು ಬಂದಿದೆ ಅಂತೇಳಿ ಅವರನ್ನು ಸಸ್ಪೆಂಡ್ ಮಾಡಲಾಗಿದೆ. ಸೆಂಟ್ರಲ್ ಜೈಲಿನ ರೌಡಿ ಶೀಟರ್ ವಿಲ್ಸನ್ ಗಾರ್ಡನ್ ನಾಗ ಕಂಟ್ರೋಲ್ ಮಾಡ್ತಾ ಇದ್ದಾನಂತೆ. ಜೈಲಿಗೆ ಹಳೆ ಕೈದಿಯಾಗಿರುವ ನಾಗನಿಗೆ ಯಾವ ವ್ಯವಸ್ಥೆಗೆ ಎಷ್ಟು ಹಣ ಕೊಡಬೇಕು ಅನ್ನೋದು ಚೆನ್ನಾಗಿ ಗೊತ್ತಿದೆ. ಹೀಗಾಗಿ ಬಿರಿಯಾನಿ, ಎಣ್ಣೆ, ಸಿಗರೇಟ್, ಮಸಾಜ್ಗೆ ಯಾವುದಕ್ಕೆ ಎಷ್ಟು ಕೊಡಬೇಕೋ ಕೊಟ್ಟು ವ್ಯವಸ್ಥೆ ಮಾಡಿಸ್ತಾ ಇದ್ದಾನೆ. ನಾಗನಿಗೆ ಇನ್ನಿಬ್ಬರು ರೌಡಿಗಳಾದ ಬೇಕರಿ ರಘು, ಕುಳ್ಳ ಸೀನಾ ಕೂಡ ಸಾಥ್ ನೀಡ್ತಾ ಇದ್ದಾರೆ ಎನ್ನಲಾಗಿದೆ. ಟಿವಿ9 ನಿರಂತರ ವರದಿಯ ಫಲಶ್ರುತಿಯಿಂದಾಗಿ ದರ್ಶನ್ ಅಂಡ್ ಗ್ಯಾಂಗ್ ಅನ್ನ ಬೆಳಗಾವಿಯ ಹಿಂಡಲಗ ಜೈಲಿಗೆ ಶಿಫ್ಟ್ ಮಾಡುವ ಸಾಧ್ಯತೆ ಇದೆ. ಈ ಬಗ್ಗೆ ಖುದ್ದು ಸಿಎಂ ಅವರೇ ಸೂಚನೆ ಕೊಟ್ಟಿದ್ದಾರೆ. ಪಾತಕಿ ಬನ್ನಂಜೆ ರಾಜ, ದಂಡುಪಾಳ್ಯ ಗ್ಯಾಂಗ್, ವೀರಪ್ಪನ್ ಸಹಚರರು, ಸೈನೆಡ್ ಮಲ್ಲಿಕಾರಂತ್ ಅವರನ್ನ ಇಟ್ಟಿದ್ದ ಹಿಂಡಲಗ ಜೈಲಿಗೆ ಶಿಫ್ಟ್ ಮಾಡೋದಕ್ಕೆ ಚಿಂತನೆ ನಡೆದಿದೆ. ಹೀಗಾಗಿ ಸಾಧಕ ಬಾಧಕದ ಬಗ್ಗೆ ಮಾಹಿತಿ ಸಂಗ್ರಹವೂ ನಡೀತಾ ಇದೆ. ಇನ್ನು ಟಿವಿ9 ವಾಹಿನಿ ದರ್ಶನ್ ಭೇಟಿಗೆ ಜೈಲಿಗೆ ಪದೇ ಪದೇ ಆಗಮಿಸಿದ್ದ ತಾರಿಯರ ಬಗ್ಗೆ ಪ್ರಶ್ನೆ ಎತ್ತಿದೆ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ 8 ಬಾರಿ ಜೈಲಿಗೆ ಭೇಟಿ ನೀಡಿದ್ರೆ, ಸೋದರ ದಿನಕರ್ 4 ಬಾರಿ, ದರ್ಶನ್ ಪುತ್ರ 3 ಬಾರಿ, ದರ್ಶನ್ ತಾಯಿ 1 ಬಾರಿ ಜೈಲಿಗೆ ಭೇಟಿ ನೀಡಿದ್ದಾರೆ. ಆದರೆ ದರ್ಶನ್ ಭಾವ 1 ಬಾರಿ, ನಟ ಚಿಕ್ಕಣ್ಣ, ನಿರ್ದೇಶಕ ತರುಣ್, ರಚಿತಾ ರಾಮ್, ವಿನೋದ್ ಪ್ರಭಾಕರ್, ವಿನೋದ್ ರಾಜ್, ಅಭಿಷೇಕ್ ಅಂಬರೀಶ್ ಎಲ್ಲರೂ 1 ಬಾರಿ ಭೇಟಿಯಾಗಿದ್ದಾರೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮೂಡ ಹಗರಣದ ಅಸ್ತ್ರವನ್ನ ಪ್ರಬಲ ಅಸ್ತ್ರವಾಗಿ ಬಳಸ್ತಾ ಇರುವ ವಿಪಕ್ಷ ನಾಯಕರು ಈಗ ವೈಟ್ನರ್ ವಾರ್ ಮೂಲಕ ಹೊಸ ಆಟ ಶುರು ಮಾಡಿದ್ದಾರೆ. ಕೆಲ ದಿನಗಳ ಹಿಂದೆ ಮೂಡ ದಾಖಲೆಗೆ ವೈಟ್ನರ್ ಹಚ್ಚಿದ್ದ ವಿಚಾರ ವಿವಾದ ಸೃಷ್ಟಿಸಿತ್ತು. ವಿಪಕ್ಷ ನಾಯಕರು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಕೆಂಡ ಕಾರಿದ್ರು. ಆದ್ರೀಗ ಸಿಎಂ ಸಿದ್ದರಾಮಯ್ಯ ವೈಟ್ನರ್ ಹಿಂದಿನ ರಹಸ್ಯ ಬಯಲು ಮಾಡಿದ್ದಾರೆ. ಲೈಟ್ ಮೂಲಕ ವೈಟ್ನರ್ ಹಿಂದಿನ ಪದಗಳನ್ನ ತೋರಿಸಿದ್ದಾರೆ. ಈ ವಿಡಿಯೋ ಟ್ವೀಟ್ ಮಾಡಿರುವ ಸಿಎಂ ಸಿದ್ದರಾಮಯ್ಯ, ನಿಮ್ಮ ದ್ವೇಷದ ಕನ್ನಡಕ ಕಳಚಿಟ್ಟು ನೋಡಿ, ಸ್ವಯಂ ಘೋಷಿತ ಕಾನೂನು ಪಂಡಿತರು ದಾಖಲೆ ನೋಡಿ ಅಂತ ಲೇವಡಿ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಲೇವಡಿ ಮಾಡಿದ್ದಾರೆ. ಭೂಮಿ ಲಪಟಾಯಿಸಿ ಇವಾಗ ಬ್ಯಾಟರಿ ಬಿಡ್ತಾ ಇದ್ದಾರೆ ಅಂತ ಕಿಡಿಕಾರಿದ್ದಾರೆ. ಸರ್ಕಾರಿ ಭೂಮಿ ಲಪಟಾಯಿಸಿ ಈಗ ಟಾರ್ಚ್ ಬಿಟ್ಕೊಂಡು ನೋಡ್ತಾವ್ರಲ್ಲ, ನಾಚಿಕೆ ಆಗೋದಿಲ್ಲ? ಸರ್ಕಾರಿ ಜಾಗದಲ್ಲಿ ಹೋಗ್ಬಿಟ್ಟು ಸುಳ್ಳು ದಾಖಲೆ ಸೃಷ್ಟಿ ಮಾಡಿ ಜಾಗ ಲಪಟಾಯಿಸಿ 15 ಸೈಟ್ ತಗೊಂಡು ಈಗ ಬ್ಯಾಟ್ರಿ ಬಿಟ್ಕೊಂಡು ನೋಡಕ್ ಬಂದಿದ್ದೀರಾ? ಈ ಹೊತ್ತಲೇ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ರಾಜ್ಯ ಸರ್ಕಾರದ ಹಗರಣದ ಬಗ್ಗೆ ದಾಖಲೆ ಕೊಟ್ಟಿದ್ದೆ ಕಾಂಗ್ರೆಸ್, ನಮ್ಮ ಬಳಿ ಏನು ಇರಲಿಲ್ಲ ಅಂತ ಬಾಂಬ್ ಸಿಡಿಸಿದ್ದಾರೆ. ಡಾಕ್ಯುಮೆಂಟ್ ಏನು ರಿಲೀಸ್ ಆಗ್ಯಾವಲ್ಲ, ಮೂಡಾದಿರ್ಬೋದು, ವಾಲ್ಮೀಕಿ ಇರ್ಬೋದು, ಯಾರು ಮಾಡ್ಯಾರ? ನಮ್ಮ ಕಡೆ ಏನು ಸಿಕ್ಕಿಲ್ರಿ, ಕಾಂಗ್ರೆಸ್ದವರು ತಂದು ಕೊಟ್ರಿ ಇವನ್ನೆಲ್ಲ. ಇನ್ನು ಮೊನ್ನೆಯಷ್ಟೇ ಶಾಸಕ ಗಣಿಗ ರವಿಕುಮಾರ್ ಆಪರೇಷನ್ ಕಮಲದ ಯತ್ನ ನಡೀತಾ ಇದೆ ಅಂತ ಸ್ಫೋಟಕ ಹೇಳಿಕೆ ನೀಡಿದ್ರು. ಈ ಮಾತಿಗೆ ಕಾಂಗ್ರೆಸ್ ಶಾಸಕ ಜೆಎನ್ ಗಣೇಶ್ ಧ್ವನಿಗೂಡಿಸಿದ್ದಾರೆ. ನಾನು ಅನೇಕ ಶಾಸಕರು ನಮಗೆ ಕೂಡ ಸಂಪರ್ಕದಲ್ಲಿ ಈ ಥರ ವಾತಾವರಣ ಸೃಷ್ಟಿ ಆಗ್ತಿತ್ತು ಅಂತ ಒಂದು ಟೀಮೇ ರೆಡಿ ಮಾಡ್ಯಾರ. ಕಾಂಗ್ರೆಸ್ ಸರ್ಕಾರನ ಎಷ್ಟೇ 1000 ಕೋಟಿ ಖರ್ಚಾದ್ರೂ ಕೂಡ ಕೆಡವಲೇಬೇಕೆಂಬುದು ತೀರ್ಮಾನ ಮಾಡ್ಯಾರ. ಮೂಡ ಹೋರಾಟದ ಕಿಚ್ಚು ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲೂ ಪ್ರತಿಧ್ವನಿಸ್ತಾ ಇದೆ. ಇದರ ಬೆನ್ನಲ್ಲೇ ರಾಜ್ಯ ಬಿಜೆಪಿ ಅಧ್ಯಕ್ಷ ಬಿವೈ ವಿಜಯೇಂದ್ರ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಡ್ಡಾರನ್ನ ಭೇಟಿ ಮಾಡಿ ಮಾತುಕತೆ ನಡೆಸಿದ್ರು. ಮೂಡ ಪಾದಯಾತ್ರೆ ಬಗ್ಗೆನೂ ಚರ್ಚಿಸಲಾಗಿದೆ.